ಕಲಬುರಗಿ ನೂತನ ಸಂಸದರಾಗಿರುವಂಥ ರಾಧಾಕೃಷ್ಣ ದೊಡ್ಡಮನಿ, MLCಗಳಾಗಿರುವಂತಹ ಚಂದ್ರಶೇಖರ ಪಾಟೀಲ್ ಹುಮ್ನಾಬಾದ್ ಹಾಗೂ ಜಗದೇವ್ ಗುತ್ತೇದಾರ್ ಮುಂತಾದವರಿಗೆ ಅಭಿನಂದನಾ ಸಮಾರಂಭವನ್ನು ಗುರುಮಿಟ್ಕಲ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆಯೋಜಿಸಲಾಗಿದೆ ಎಂದು ಮಾಜಿ ಸಚಿವರಾಗಿರುವಂಥ ಬಾಬುರಾವ್ ಚಿಂಚನ್ಸೂರು ಅವರು ತಿಳಿಸಿದರು. ಗುರುಮಿಟ್ಕಲ್ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಜುಲೈ 10ರಂದು ಬೆಳಗ್ಗೆ 11 ಗಂಟೆಗೆ GS ಫಂಕ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ರಾಧಾಕೃಷ್ಣರಿಗೆ ಅದ್ದೂರಿ ಸ್ವಾಗತ ಮಾಡೋದು ಎಲ್ಲರೂ ಪ್ರಮುಖ ನಾಯಕರು ಕೂಡಿ ಗುರುಮಿಟ್ಕಲ್ ಪ್ರಮುಖ ನಾಯಕರು ಮತ್ತು ಕಾರ್ಯಕರ್ತರು ಸೇರಿ ನಾಳೆ ತೀರ್ಮಾನ ತಗೊಂಡಿದ್ದಾರೆ. ಒಂದೇನಪ್ಪ ಅಂದರೆ ಒಂದು ಸ್ವಂತ ಸುದ್ದಿಯಪ್ಪ ಅಂದ್ರೆ ರಾಧಾಕೃಷ್ಣವ್ರು ಏನು ಇರ್ತಾವೆ ಕಾರ್ಯಕರ್ತರು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಅವ್ರಿಗೇನು ಜಯ ಕಲಿಸಿದ್ರಿ. ಇದು ಗುರುಮಿಟ್ಕಲ್ ಕ್ಷೇತ್ರಕ್ಕೆ ಮತ್ತು ಗುಲ್ಬರ್ಗ ಜಿಲ್ಲೆಗೆ ವಿಶೇಷವಾಗಿ ಒಂದು ಅಭಿವೃದ್ಧಿ ಹಾದಿ ಹಿಡಿದಂತೆ. ಯಾಕಂದ್ರೆ ರಾಧಾಕೃಷ್ಣರು ಒಂದು 1000 ಹಣಿ ಬಲ ಇದೆ. ಇವತ್ತು ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಹಳೆಯವರು, ಆಮೇಲೆ ಪ್ರಿಯಾಂಕಾ ಖರ್ಗೆ ಅವರಿಗೂ ಮತ್ತು ಆಮೇಲೆ ಎಲ್ಲ ನಾಯಕರು ರಾಧಾಕೃಷ್ಣ ಅವ್ರ ಮಾತು ಕೇಳ್ತಾರೆ. ಮುಖ್ಯಮಂತ್ರಿ ಹಿಡ್ಕೊಂಡು ಡೆಪ್ಟಿ CM ಹಿಡ್ಕೊಂಡು ಪ್ರಭಾವಿ ನಾಯಕರೆಲ್ಲ ರಾಧಾಕೃಷ್ಣ ಅವ್ರ ಮಾತು ತೆಗೆದಾರೆ. ಅದಕ್ಕೆ ಗುಲ್ಬರ್ಗ ವಿಶೇಷವಾಗಿ ಗುರುಮಿಟ್ಕಲ್ ಇವತ್ತು ಸುಧಾರಣೆಗೆ ಕಾಲ ಬಂದಿದೆ, ಅಭಿವೃದ್ಧಿ ಕಾಲ ಬಂದಿದೆ. ಮತ್ತು ಇನ್ನು ವಿಶೇಷ ಗುಣ ಇವತ್ತು ರಾಧಾಕೃಷ್ಣ ಬಳಿ ಸಮಸ್ತ ಕುಲ ಬಾಂಧವರನ್ನು ತೆಗೆದುಕೊಂಡು ಹೋಗುವಂಥ ಒಂದು ದೊಡ್ಡ ಗುಣ ಇವತ್ತು ರಾಧಾಕೃಷ್ಣ ಬಳಿ. ಅವ್ರ ಬಳಿ ಜಾತಿ ಪಾತಿ ಇಲ್ಲ, ಎಲ್ಲರಿಗೂ ಸೋದರ ಭಾವದಿಂದ ಅಂತರ್ಮನವನ್ನು ಕಾಣುವಂಥ ಸಲ್ಲ ಸಜ್ಜನಿಕೆ ಸೌಮ್ಯ ವ್ಯಕ್ತಿ ನಾವು ಪಡ್ಕೊಂಡಿದ್ದೆವು. ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೆ ಯಾವುದೇ ಕೆಲಸ ಕಾರ್ಯ ಸಹಿತ ರಾಧಾಕೃಷ್ಣ ಅವರು ಇವತ್ತು ನಾವು ಹೋದ್ರೆ ಅವ್ರು ಕೆಲಸವನ್ನು ಮಾಡ್ತಾರೆ. ಮತ್ತು 50 ವರ್ಷ ಕಾಲ ರಾಧಾಕೃಷ್ಣ ಜಾತಿ ಮತ ಭೇದ ಬರದೆ ಎಲ್ಲರೂ ಸೋದರನ್ನು ತಿಳ್ಕೊಂಡು ಅಂತಮ್ಮರನ್ನು ತಿಳ್ಕೊಂಡು ಬಂಧುಗಳಂತಂದು ಹಿರಿಯರಿಗೆ ತಾಯ್ತಂದೆ ಸಮಾನ ಎಲ್ಲ ಗೌರವಿಸಿ ಅವರು 50 ವರ್ಷ ಚಿಂಚಲ್ಲಿ ಪ್ರಾಮಾಣಿಕವಾಗಿ ಇವತ್ತು ಕೆಲಸ ಮಾಡಿದ್ದಾರೆ. ಅವ್ರೇನು 50 ವರ್ಷ ಏನು ಸೇವೆ ಮಾಡಿದ್ದಾರೆ, ಆ ಸೇವೆ ಮಾಡಿದ ಇವತ್ತು ಅವರಿಗೆ MP ಆಗಿ ಅವ್ರಿಗೆ ಕೂಲಿ ಸಿಕ್ಕಿದೆ MP ಆಗಿದ್ದಾರೆ. ಅವತ್ತು MP ಆಗಬೇಕು, ಮಂತ್ರಿ ಆಗಬೇಕು, MLA ಯಾರೂ ಅವರಿಗೆ ಯೋಚನೆ ಮಾಡಿಲ್ಲ. ನಾವೇ ಕಾರ್ಯಕರ್ತರ ಕೂಡಿ ಇವತ್ತು ಅವರಿಗೆ MP ಸೀಟ್ ಕೊಡಬೇಕಂತ ನಾನು 6 ತಿಂಗಳ ಮೊದಲೇ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು DK ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯವ್ರಿಗೆ 6 ತಿಂಗಳ ಮೊದಲೇ ಇವತ್ತು ನೀವು ರಾಧಾಕೃಷ್ಣ ಕೊಟ್ಟರೆ ಅವರು ಸಂಪಿ ಮಧ್ಯೆ ಆರಿಸ್ತಾರೆ, ಇನ್ನೊಬ್ಬರು ಕೊಟ್ಟರು ಸೋಲ್ತಾರೆ ಅಂಥೇಳಿ 6 ತಿಂಗಳು ಮಾಡಿದ್ರೆ ನಾವು ಹೋರಾಟ ಮಾಡಿದ್ದೆವು. ಇವತ್ತು ಹೋರಾಟ ನಾನು ಅವರಿಗೆ MP ಸೀಟ್ ಕೊಟ್ಟರೆ ನಾನು BJP ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಜಾಯ್ನ್ ಆಗ್ತೀನಿ ಅಂತಲೂ ಹೇಳಿದೆ. ಯಾರಿಗೆ ಖರ್ಗೆಯವರಿಗೂ ಹೇಳಿದೆ ಮತ್ತು ಸಿದ್ದರಾಮಯ್ಯ DK ಶಿವಕುಮಾರ್ನೂ ಹೇಳಿದೆ. ಇವತ್ತು ಇನ್ನೊಂದಪ್ಪ ವಿಶೇಷ ಸುದ್ದಿಯಪ್ಪ ಅಂದ್ರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಇಂದಿರಾ ಗಾಂಧಿ ಕೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ, ಸೋನಿಯಾ ಗಾಂಧಿ ಕೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ, ರಾಹುಲ್ ಗಾಂಧಿ ಕೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ. ಮುಂದಿನ ದಿನಗಳಲ್ಲಿ 2 ವರ್ಷನಾಗ ಇವತ್ತು ಪ್ರೈಮ್ ಮಿನಿಸ್ಟರ್ ಅಂತ ಯೋಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬಂದಿದೆ. ಈ ಭಾರತ BJP ಸರ್ಕಾರ ಭಾಳ 2 ವರ್ಷದ ಸರ್ಕಾರ, 2 ವರ್ಷನಾಗ ಇವತ್ತು ಮುಂದಿನ ಪ್ರೈಮ್ ಮಿನಿಸ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಹತ್ರ ಈ ಭಾಗ ಹೈದರಾಬಾದ್ ಕರ್ನಾಟಕ ಅಲ್ಲಿ ಮತ್ತು ವಿಶೇಷವಾಗಿ ಗುಲ್ಬರ್ಗ ಜಿಲ್ಲೆ ಅಭಿವೃದ್ಧಿ ಕಾಲ ಬಂದಿದೆ, ಸುಧಾರಣೆಗ ಕಾಲ ಬಂದಿದೆ, ಸಮಸ್ತ ಕುಲ ಬಾಂಧವರಿಗೆ ಒಳ್ಳೆಯದಾಗ ಕಾಲ ಬಂದಿದೆ. ಮತ್ತು ಅದೇ ರೀತಿಯಿಂದ ರಾಧಾಕೃಷ್ಣ ಸರಳ ಸಜ್ಜನಿಕೆಯಿಂದ ಅವರು ಕೆಲಸ ಮಾಡ್ತಾರೆ ಮತ್ತು ಎಲ್ಲರಿಗೂ ತೊಗೊಂಡು ಹೋಗ್ತಾರೆ. ಅವ್ರಿಗೆ ಜಾತಿ ಪಾತಿ ಇಲ್ಲ. ಮತ್ತು ನಾವೊಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಕೃಷ್ಣ ಚಪಾಟ್ಲ ಬ್ಲಾಕ್ ಅಧ್ಯಕ್ಷರಾಗಿ, ನಿರಂಜನ ರೆಡ್ಡಿ ಬ್ಲಾಕ್ ಅಧ್ಯಕ್ಷರಾಗಿ ಒಳ್ಳೆಯ ರೀತಿಯಿಂದ ನಿಷ್ಠದಿಂದ ಹಗಲಾರಾತ್ರಿ ಕೂಡಿ ಇವತ್ತು ಪಕ್ಷದ ಸಂಘಟನೆ ಸಲುವಾಗಿ, ಪಕ್ಷದ ಏಳಿಗೆ ಸಲುವಾಗಿ, ಪಕ್ಷ ಬಂದು ಉಳಿಸೋ ಸಲುವಾಗಿ ಹಗಲಾರಾತ್ರಿ ದುಡ್ತಾ ಇದ್ದಾರೆ. ನಾನು ಇವತ್ತು ಕೃಷ್ಣ ಚಪಾಟ್ಲಿ ನರೇಂದ್ರ ನಿರಂಜನ ರೆಡ್ಡಿಯವರಿಗೆ ನಾನು ಅವ್ರಿಗೆ ಅಪೂರ್ವವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ಇವತ್ತಿನ ದಿವಸ ತಾವು ಏನು ಇವತ್ತು ರಾಧಾಕೃಷ್ಣಗೆ ತಾವು ಸನ್ಮಾನ ಮಾಡಬೇಕಂತ ತೀರ್ಮಾನ ತೊಡೆದು ಇದು ಒಳ್ಳೆಯ ಸಜೆಷನ್ ಇದೆ. ಮತ್ತು ಒಳ್ಳೆಯ ವ್ಯಕ್ತಿಯನ್ನು ಶೇಖರ್ ರಾಧಾಕೃಷ್ಣ ಸಣ್ಣ ವ್ಯಕ್ತಿ ಅದ, ಅವ್ರಿಗೆ 1000 ಹಣಿ ಬಲ್ಲ. ಇವತ್ತು ರಾಧಾಕೃಷ್ಣ ಹೇಳಿದ್ರೆ ಆಗಲಾರ್ದಂಥ ಕೆಲಸ ಆಗ್ತದೆ. ಇವತ್ತು ಸಿದ್ದರಾಮಯ್ಯ ಫೋನ್ ಮಾಡಿದ್ರೆ ಇವತ್ತು 100 ಕೋಟಿ ಮಂಜೂರು ಮಾಡ್ತಾರೆ. DK ಶಿವಕುಮಾರ್ ರಾಧಾಕೃಷ್ಣ ಹೆಸರು ತೋರು ಎಲ್ಲ ಮಂತ್ರಿಮಂಡಲ, ಮುಖ್ಯಮಂತ್ರಿ, ಡೆಪ್ಟಿ CM ಎಲ್ಲರೂ ತಿಳಿದಿರ್ತಾರೆ. ಮತ್ತು ಇವತ್ತು ಸೆಂಟ್ರಲ್ ಗೌರ್ಮೆಂಟ್ನಾಗ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಆಳ್ಯವರು, ಮಲ್ಲಿಕಾರ್ಜುನ ಖರ್ಗೆ ಆಳ್ಯ ಅಂದ್ರೆ ಯಾರೇನು ಕೇಳೋದು, ಅದರಲ್ಲಿ ಮೆಂಬರ್ ಆಫ್ ಪಾರ್ಲಿಮೆಂಟು. ಅದಕ್ಕೆ ಒಳ್ಳೆಯಾಗ ಇವತ್ತು ಸಮಸ್ತ ಕುಲವಂತರಿಗೆ ಒಳ್ಳೆಯಾಗ ಕಾಲ ಬಂದಿದೆ, ಸುಧಾರಣೆ ಆಗೋ ಕಾಲ ಬಂದಿದೆ. ಅದಕ್ಕೆ ನಾಳೆ ಹೆಚ್ಚಿನ ಒಬ್ಬ ಒಳ್ಳೆಯ ವ್ಯಕ್ತಿ, ಸರಳ ವ್ಯಕ್ತಿ, ಸಜ್ಜನ ವ್ಯಕ್ತಿ, ಸಮಸ್ತ ಕುಲ ಬಾಂಧವರ ಗೌರವದಿಂದ ಕಾಣುವಂಥ ವ್ಯಕ್ತಿ ಏನಿವತ್ತು ಇಬ್ಬರು ಅಧ್ಯಕ್ಷರು ನಿರಂಜನ ರೆಡ್ಡಿಯವರು ಮತ್ತು ಕೃಷ್ಣ
ಕೃಷ್ಣಾಂತ ಬೆಟ್ಟರು ಎಲ್ಲ ತಾವೆಲ್ಲ ಹಿರಿಯ ನಾಯಕರು ಚಿದಾನಂದವರಲ್ಲಿ ಮತ್ತು ಶ್ರೇಣಿಕುಮಾರ್ ಅಲ್ಲಿ ರವೀಂದ್ರ ಜೈನ್ ತಾವೆಲ್ಲ ವಾರದಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳು ಸೇರಿ ಇವತ್ತೇನು ಅವರಿಗೆ ಸನ್ಮಾನ ಮಾಡಬೇಕಿರುವುದು ಇದು ಒಳ್ಳೆಯ ಸಮಯದ ಎಲ್ಲರೂ ಸಮಸ್ತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ತಂದು ಇವತ್ತು ಸನ್ಮಾನ ನಾಳೆ ಮಾಡಬೇಕಂತೇಳಿ ತಮಗೆಲ್ಲರೂ ಇವತ್ತು ಮತದಾರರು